the macros. Such type of viruses are called as macro viruses, right? And lastly you have is ActiveX and Java control. ActiveX and Java control viruses. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ ಜಾವಾ ಕಂಟ್ರೋಲ್ ಅಂದ್ರೆ ಏನು ಅಂತ ಹೇಳಿ ನೋಡ್ಕೊಂಡು ಬರ್ರಿ ಅಂತ ಹೇಳಿ. ಹ್ಯಾಸ್ ಎನಿಬಡಿ ಸ್ಟಡಿಡ್ ರಿಗಾರ್ಡಿಂಗ್ ಜಾವಾ ಕಂಟ್ರೋಲ್ಸ್? ಯಾರ್ಯಾರ ಜಾವಾ ಕಂಟ್ರೋಲ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡಿರಿ? Yes, what is Java control? Gedappa. You can unmute yourself and answer, or else text the answer. Kedappa, will you tell the answer? Matyaro raise made Rohan Jyoti. Somebody else raise the hand. Who had raised the hand? It's on page number 146. Akash Amde, 146 page number nagada noda. Types of viruses. Controlling Java applications. Abdul Razak has given the answer. Java control in the sense controlling Java applications. And how you are going to control them? And controlling means yav sense naga control ಮಾಡ್ತೀರಿ? The purpose. Yes, both the answers are correct. Control, Java control in the sense you are going to use some of the statements in the Java program which are going to check the overall functionality. Mainly idanna ನೀವು ಯಾವಾಗ web application, Java will be used with the web applications. Java na ನಾವು web application ಜೊತೆನೂ ಯೂಸ್ ಮಾಡ್ತೀವಿ. C++ ವರೆಗೆ C++ web application ಜೊತೆ ಯೂಸ್ ಮಾಡೋದು rare. But when you are going for a Java, it is used with web applications. So our web applications use ಮಾಡಬೇಕು ಅಂತಂದ್ರೆ Java controls are going to be used to check whether the other statements that are written in the code are going to get executed or no. ಒಂದು ಎರಡನೇದು ಸೆಕ್ಯೂರಿಟಿ ಪರ್ಪಸ್ಗೆ ಯೂಸ್ ಮಾಡ್ಕೊಂತೀವಿ. ಆಮೇಲೆ ಯಾವುದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಪರ್ಮಿಷನ್ ಅದ, ಯಾವುದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಪರ್ಮಿಷನ್ಸ್ ಇಲ್ಲ. So checking for that one also, you are going to, whenever you are going to use the web applications ನ ಯೂಸ್ ಮಾಡಿದಾಗ ಆ ವೆಬ್ ಅಪ್ಲಿಕೇಶನ್ಸ್ ಒಳಗ ನಮಗ ಯಾವುದನ್ನ ರನ್ ಮಾಡ್ಲಿಕ್ಕೆ ಪರ್ಮಿಷನ್ ಐತಿ, ಆ ಎಲ್ಲಾ ಸ್ಟೇಟ್ಮೆಂಟ್ಸ್, ಆ ಎಲ್ಲಾ ಕೋಡ್ಸ್ ಎಕ್ಸಿಕ್ಯೂಟ್ ಆಗ್ಯಾವೋ ಇಲ್ವೋ, ಯಾವುದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ ಬೇರೆ ಕಡೆಯಿಂದ ಬಂದು ಎಕ್ಸಿಕ್ಯೂಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ಯು ಆರ್ ಗೋಯಿಂಗ್ ಟು ಅವಾಯ್ಡ್ ಸಮ್ ಆಫ್ ದ ಅಡ್ವರ್ಟೈಸ್ಮೆಂಟ್ಸ್ ಪರ್ಮಿಷನ್ಸ್ ಕೇಳ್ತಾರೆ ನೋಡ್ರಿ, ಅಲೋ ಬ್ಲಾಕ್ ಅಂತ ಹೇಳಿ. ಸೊ ನೀವು ಬ್ಲಾಕ್ ಮಾಡಿದ್ರ ಅಥವಾ ಅಲೋ ಮಾಡಿದ್ರ ಅಕಾರ್ಡಿಂಗ್ ಟು ದ್ಯಾಟ್ ದ ಪ್ರೋಗ್ರಾಮ್ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್. ಇದನ್ನ ಚೆಕ್ ಮಾಡೋ ಸಲುವಾಗಿ ಬರ್ದಿರುವಂತ ಸ್ಟೇಟ್ಮೆಂಟ್ಸ್ಗೆ ಅಥವಾ ಬರ್ದಿರುವಂತ ಪ್ರೋಗ್ರಾಮಿಗೆ ನಾವೇನಂತ ಕರಿತೀವಿ, ಜಾವಾ ಕಂಟ್ರೋಲ್ ಅಥವಾ ActiveX ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕರೀತಾರೆ. ಅಂಡ್ ದೀಸ್ ಆರ್ ಮೇನ್ಲಿ ಯೂಸ್ಡ್ ಇನ್ ದ ವೆಬ್ ಅಪ್ಲಿಕೇಶನ್ಸ್. ಸೊ ಈ ವೆಬ್ ಅಪ್ಲಿಕೇಶನ್ಸ್ ಒಳಗಡೆಗೆ ಬರುವಂತಹ ಫಂಕ್ಷನ್ಸ್ ಥ್ರೂ
ನೀವೇನಾದ್ರೂ ಅಲೋ ಮಾಡ್ತಿರಲ್ಲ ಈ ಪಾಪ್ಅಪ್ ವಿಂಡೋಸ್ ಅಡ್ವರ್ಟೈಸ್ಮೆಂಟ್ಸ್ ಅದರ ಥ್ರೂ ಬಂದು ನಿಮ್ಮ ಪೇಜ್ ಅನ್ನ ಅಟ್ಯಾಕ್ ಮಾಡ್ತಾವೆ, ನಿಮ್ಮ ಸಿಸ್ಟಮ್ ಅನ್ನ ಅಟ್ಯಾಕ್ ಮಾಡ್ತಾವೆ. ಆ ವೈರಸ್ಗೆ ಏನಂತ ಕರಿತೀವಿ ನಾವು ಆಕ್ಟಿವ್ ಎಕ್ಸ್ ಅಂಡ್ ಜಾವಾ ಕಂಟ್ರೋಲ್ viruses ಅಂತ ಕರೀತಾರೆ. They are going to enter through such things and they are going to attack your system. ಅದು ಬೇಡ ಅಂತಂದ್ರ ಮೋಸ್ಟ್ ಯು ನೀಡ್ ಟು ಬ್ಲಾಕ್. ಅಲೋ ಅಂತ ಹೇಳಿ ಯಾವುದಕ್ಕೂ ಕೊಡ್ಬೇಡ್ರಿ, ಸುಮ್ಕನೆ ಎಲ್ಲಾನು ಅಲೋ 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 ಅಂತ ಕೊಟ್ಕೊಂತ ಹೋಗ್ತಿರ್ತೀರಿ. ದೇ ಆರ್ ಗೋಯಿಂಗ್ ಟು ಇನ್ಫೆಕ್ಟ್ ಯುವರ್ ಸಿಸ್ಟಮ್. ಹೊರಗಡೆಯಿಂದ ಬಂದು ವೆಬ್ ಪೇಜ್ ಇಂದ ಬೇರೆ ವೆಬ್ಸೈಟ್ ಇಂದ ಬಂದು ನಿಮ್ಮ ಸಿಸ್ಟಮ್ ಅನ್ನ ಇನ್ಫೆಕ್ಟ್ ಮಾಡ್ತಾವೆ. ಸೊ ಫಾರ್ ದ್ಯಾಟ್ ರೀಸನ್ ಯು ನೀಡ್ ಟು ಹ್ಯಾವ್ ಅ ಅವೇರ್ನೆಸ್ ಅಬೌಟ್ ದೀಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಅಂಡ್ ಆಫ್ಟರ್ ದ್ಯಾಟ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆಗೆ ಟ್ರೋಜನ್ ಹಾರ್ಸ್ ಅಂಡ್ ಬ್ಯಾಕ್ ಡೋರ್ಸ್ ಅಂತ ಹೇಳಿ ಕೊಟ್ಟಾರ, ಅದು ನಿಮ್ ಸಿಲೆಬಸ್ಸಿಗೆ ಇಲ್ಲ. ಮೇಕ್ ಅ ನೋಟ್ ಓವರ್ ದೇರ್. ಆಫ್ಟರ್ ಟೈಪ್ಸ್ ಆಫ್ ವೈರಸಸ್ you directly have to go for steganography. ಅದು ಆದ್ಮೇಲೆ ಡೈರೆಕ್ಟ್ ಆಗಿ ಸ್ಟಿಗ್ನೋಗ್ರಫಿ ಪೇಜ್ ನಂಬರ್ 155 you have ಸ್ಟಿಗ್ನೋಗ್ರಫಿ. ಬ್ಯಾಕ್ ಡೋರು ಮತ್ತೆ ಟ್ರೋಜನ್ ಹಾರ್ಸ್ ನಿಮ್ ಸಿಲೆಬಸ್ ಇಲ್ಲ, ಅದನ್ನ ಮಾರ್ಕ್ ಮಾಡ್ಕೋರಿ. ಗೆಟ್ ಇಟ್ ಮಾರ್ಕ್. ಇಟ್ ಈಸ್ ನಾಟ್ ದೇರ್ ಫಾರ್ your syllabus. So we'll next start with the steganography. What is steganography? Steganography ಅಂದ್ರೆ ಏನು, ಅದನ್ನ ಯಾವ ರೀತಿ ಮಾಡ್ತೇವೆ ಅಥವಾ ಎದಕ್ಕೆ ಮಾಡ್ತೇವೆ? Steganography is a Greek word that means sheltered writing. Sheltered writing ಅಂತಂದ್ರೆ ಶೆಲ್ಟರ್ ಅಂತಂದ್ರೆ ಏನು? ರೂಪಿಗೆ ಶೆಲ್ಟರ್ ಅಂತ ಕರೀತಾರೆ, ಅಂದ್ರೆ ಆಶ್ರಯ ತಗೊಳ್ಳಿಕ್ಕೆ ಯೂಸ್ ಮಾಡೋದಕ್ಕೆ ಶೆಲ್ಟರ್ ಅಂತ ಕರೀತಾರೆ. ಇಟ್ ಈಸ್ ಶೆಲ್ಟರ್ಡ್ ರೈಟಿಂಗ್. ದಟ್ ಮೀನ್ಸ್ ನೀವು ಬೇರೆ ಯಾರ್ದೋ ಇದ್ರೊಳಗಡೆಗೆ ಬರಿತೀರಿ, ನಿಮ್ದು ಓನ್ ಆಗಿ ಬರಂಗಿಲ್ಲ. ನಿಮ್ದು ಓನ್ ಆಗಿ ಬರಂಗಿಲ್ಲ ಅಂತಂದ್ರೆ ಕೈ ಹಿಡಿದು ಬರೆಸ್ತಾರೇನ್ರಿ ಅಂತ ಹೇಳಿ ಅರ್ಥ ಅಲ್ಲ. ಅಂಡರ್ ಸಮಥಿಂಗ್ ಯು ಆರ್ ಗೋಯಿಂಗ್ ಟು ರೈಟ್. ಮೇಲ್ಗಡೆ ಕವರಿಂಗ್ ಬೇರೆ ಇರ್ತೈತಿ, ಅದ್ರ ಕೆಳಗಡೆ ನೀವು ಬರ್ದಿರುವಂತ ಮೆಸೇಜ್ ಇರ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ? ಶೆಲ್ಟರ್ಡ್ ರೈಟಿಂಗ್ ಅಂತ ಹೇಳಿ ಕರೀತಾರೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಶೆಲ್ಟರ್ಡ್ ರೈಟಿಂಗ್. ಇಟ್ ಈಸ್ ದ ಮೆಥಡ್ that attempts to hide the existence of message or communication. ಸ್ಟಿಗ್ನೋಗ್ರಫಿ ಒಳಗ ನಾವು ಮಾಡುವಂತ ಮೇನ್ ಪರ್ಪಸ್ ಏನು ಅಂತಂದ್ರ, ನಾವು ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತಿದ್ದು ಅಥವಾ ನಾವು ಬರ್ದಿರುವಂತ ಮೆಸೇಜ್ ನ ಹೈಡ್ ಮಾಡ್ತೀವಿ. ಮೇಲ್ಗಡೆಗೆ ಕವರಿಂಗ್ ಏನ್ರೆ ಬೇರೆದನ್ನ ಯೂಸ್ ಮಾಡ್ತಾರೆ. sometimes images will be used, sometimes digital markings will be used, anything which covers the actual or original message. ಕೆಳಗಡೆ ಇರುವಂತ ಒರಿಜಿನಲ್ ಮೆಸೇಜ್ ನ ಹೈಡ್ ಮಾಡಿ ಕಳಿಸುವುದು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಸ್ಟಿಗ್ನೋಗ್ರಫಿ. ಲಾಸ್ಟ್ ಟೈಮ್ ನಿಮ್ ಸೀನಿಯರ್ಸ್ ಸ್ಟಿಗ್ನೋಗ್ರಫಿ ಮೇಲೆ ಪ್ರಾಜೆಕ್ಟ್ ಮಾಡಿದ್ರು. ಯು ನೀಡ್ ಟು ಜಸ್ಟ್ ಸೆಲೆಕ್ಟ್ ದ ಇಮೇಜ್ ಅಂಡ್ ಯು ನೀಡ್ ಟು ರೈಟ್ ದ ಮೆಸೇಜ್. ಆ ಮೆಸೇಜ್ ನ ಆ ಇಮೇಜ್ ಕೆಳಗಡೆಗೆ ಇಟ್ಟು ಡೇಟಾ ಟ್ರಾವೆಲ್ ಆಗ್ಬೇಕಾದ್ರೂ ನಿಮ್ಗೆ ಏನ್ ಅನಿಸ್ತೈತಿ, ಇಮೇಜ್ ಅದ ಅಥವಾ ಆಡಿಯೋ ವಿಡಿಯೋಸ್ ಯೂಸ್ ಮಾಡ್ತಾರೆ. ಇವನ್ ಫಾರ್ ಹೈಡಿಂಗ್ ದ ಡೇಟಾ ಯು ಆರ್ ಗೋಯಿಂಗ್ ಟು ಯೂಸ್ ದ ಆಡಿಯೋ ಆರ್ ವಿಡಿಯೋಸ್. ಅದ್ರ ಕೆಳಗಡೆಗೆ ನಿಮ್ ಆಕ್ಚುಯಲ್ ಡೇಟಾ ಇರ್ತೈತಿ. and at the receiving side that will be taken out and actual data will be read. ನೀವು ಹೆಂಗೆ ಕ್ರಿಪ್ಟೋಗ್ರಫಿ ಒಳಗೆ ಡೇಟಾನೇ ಕನ್ವರ್ಟ್ ಮಾಡ್ತೀರಿ. Cryptography is also one of the technique which is used for providing security to the data. Cryptography no data the security ne provide ಮಾಡ್ತೀವಿ. ಬಟ್ ನಾವಿಲ್ಲಿ ಏನು ಮಾಡ್ತೀವಿ, data will be converted into some other form. ಒರಿಜಿನಲ್ ಡೇಟಾನ ನಾವೇನ್ ಮಾಡಿರ್ತೀವಿ, ಸ್ಕ್ರಾಂಬಲ್ ಮಾಡಿ ಅಥವಾ ಹಿಂದೆ ಮುಂದೆ ಮಾಡಿ ಏನಾದ್ರೂ ಒಂದು ಮಾಡಿ ಅದನ್ನ ಬೇರೆ ಫಾರ್ಮಿಗೆ ಕನ್ವರ್ಟ್ ಮಾಡಿರ್ತೀವಿ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕ್ರಿಪ್ಟೋಗ್ರಫಿ. Whereas in the steganography, what I am going to do is I am going to write my text. On that text, above that text, you will be writing something. For example, I'll write my name, and above this I'll make some image. ಯಾವುದೋ ಒಂದು ಇಮೇಜ್ ಅನ್ನು ತಗೊಂಡು ಏನ್ರೆ ಮಾಡ್ತೀನಿ. ನೋಡೋರ ಕಣ್ಣಿಗೆ ಕಾಣಿಸೋದು ಏನ್ ಕಾಣಿಸ್ತೈತಿ, ಮ್ಯಾಲಿನ ಚಿತ್ರ ಕಾಣಿಸ್ತೈತಿ. ಬಟ್ ಆ ಚಿತ್ರದ ಕೆಳಗೆ ಏನದ ನನ್ನ ಹೆಸರು ಅದ. That is what is the actual message which is being communicated. But our message you ಯಾರಿಗೂ ಕಾಣಂಗಿಲ್ಲ. If you see, then you will be seeing the image on top. ಇದಕ್ಕೆ ಏನಂತೀವಿ ನಾವು ಶೆಲ್ಟರ್ಡ್ ರೈಟಿಂಗ್ ಅಂತ ಕರೀತಾರೆ. You are going to take ಎದರದು ಇಮೇಜ್ ಶೆಲ್ಟರ್ ತಗೊಂಡು ಕೆಳಗೆ ನಾವೇನ್ ಮಾಡಿವಿ, ಟೆಕ್ಸ್ಟ್ ಅನ್ನ ಬರ್ದೇವಿ. That is what is steganography means. It is a sheltered writing. Okay, open page number 155.
page number 155. Steganography. Okay. Steganography is a Greek word that means sheltered writing. Sheltered writing ಅಂದ್ರೆ ಏನು ಅನ್ನೋದನ್ನ ತೋರಿಸಿದ್ದೇನೆ ಈಗ ಆಲ್ರೆಡಿ ಬೋರ್ಡ್ ಮೇಲೆ, ರೈಟ್? ನೆಕ್ಸ್ಟ್, it is a method that attempts to hide the existence of message or communication. Steganography ಏನ್ ಮಾಡ್ತೈತಿ? ಮೆಸೇಜ್ ದ ಎಕ್ಸಿಸ್ಟೆನ್ಸ್ ಅಂದ್ರೆ ಮೆಸೇಜ್ ಅದ ಅನ್ನೋದನ್ನ ಹೈಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೈತಿ. That word steganography comes from two Greek words. ಎರಡು ಗ್ರೀಕ್ ವರ್ಡ್ಸ್ ಅಂದ್ರೆ ಆ ಸ್ಟಿಗ್ನೋಗ್ರಫಿ ಅನ್ನುವಂತ ವರ್ಡ್ ಒಂದರಿಂದನೇ ಫಾರ್ಮ್ ಆಗಿದ್ದಲ್ಲ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್. ಎರಡು ಬೇರೆ ಸಣ್ಣ ಸಣ್ಣ ವರ್ಡ್ಸ್ ಅನ್ನ ಕೂಡಿ ಒಂದು ಸ್ಟಿಗ್ನೋಗ್ರಫಿ ಅನ್ನುವಂತ ವರ್ಡ್ ಅನ್ನ ಫಾರ್ಮ್ ಮಾಡಿದ್ದಾರೆ. ಯಾವ್ಯಾವ ಎರಡು? ಸ್ಟಿಗ್ನೋಸ್ ಅಂಡ್ ಅನದರ್ ಒನ್ ಈಸ್ ಗ್ರಾಫಿನ್. ಸ್ಟಿಗ್ನೋ ಮತ್ತೆ ಗ್ರಾಫಿ ಅನ್ನುವಂತ ಎರಡು ವರ್ಡ್ಸ್ ಅನ್ನ ಕೂಡಿ ಸ್ಟಿಗ್ನೋಗ್ರಫಿ ಮಾಡ್ಯಾರ. ಅಂಡ್ ವಾಟ್ ಆರ್ ದ ಮೀನಿಂಗ್ಸ್ ಆಫ್ ದೋಸ್ ಟೂ ವರ್ಡ್ಸ್? Stignos means covered ಅಂದ್ರೆ ಕವರ್ ಮಾಡೋದು, and graphy means to write. ಕವರ್ ಮಾಡಿ ಬರೆಯೋದಕ್ಕೆ ಸ್ಟಿಗ್ನೋಗ್ರಫಿ ಅಂತ ಹೇಳಿ ಮೀನಿಂಗ್. That means concealed writing, concealed or covered. Concealed ಅಂದ್ರೆ ಗೊತ್ತೈತಿ, ಪ್ಯಾಕ್ ಮಾಡಿರ್ತೀವಲ್ಲ ಅದಕ್ಕೆ concealed ಅಂತ ಕರೀತಾರೆ. ಕವರ್ ಮಾಡಿ ಬರೆಯೋದು. This idea of data hiding is not a novelty. It has been used for centuries all across the world under different ಬೇರೆ ಬೇರೆ ರೀತಿಯಾಗಿ ಬಹಳ ಹಳೆ ಕಾಲದಿಂದ ಇದನ್ನ ಯೂಸ್ ಮಾಡ್ಲಿಕ್ಕತ್ತಾರ. ಇದು ಹೊಸ ಟೆಕ್ನಿಕ್ ಅಲ್ಲ. ನಾವು ಎಲೆಕ್ಟ್ರಾನಿಕ್ ಮೀನ್ಸ್ ಅನ್ನ ಯೂಸ್ ಮಾಡ್ಲಿಕ್ಕತ್ತಿದ್ದು ಹೊಸದು. ಬಟ್ ದ ಐಡಿಯಾ ಆಫ್ ಸ್ಟಿಗ್ನೋಗ್ರಫಿ, ದಟ್ ಈಸ್ ಹೈಡಿಂಗ್ ವಾಟ್ ಯು ಆರ್ ರೈಟಿಂಗ್, ಈಸ್ ನಾಟ್ ಅ ನ್ಯೂ ಥಿಂಗ್. ಮೊದಲು ಎಲ್ಲ ಇದನ್ನ ಯೂಸ್ ಮಾಡ್ತಿದ್ರು. ಅಲ್ಲ, ನಿಮ್ ಟೆಕ್ಸ್ಟ್ ಬುಕ್ ನಾಗ ಎಕ್ಸಾಂಪಲ್ಸ್ ಕೊಟ್ಟಾರ. ಮೊದ್ಲೆಲ್ಲ ಏನ್ ಮಾಡ್ತಿದ್ರು, ಪೂರ್ತಿ ಕ್ಲೀನ್ ಶೇವ್ ಮಾಡಿ ಕೂದಲ ಪೂರ್ತಿ ತೆಗೆದು ಅಲ್ಲಿ ಮ್ಯಾಲೆ ನಮ್ಗೆ ಏನ್ ಮೆಸೇಜ್ ನ ಕನ್ವೆ ಮಾಡ್ಬೇಕಾಗೈತಿ ಅದನ್ನ ಟ್ಯಾಟೂ ಮಾಡಿ ಆಮೇಲೆ ಕೂದಲ ಬರೋ ತನಕ ಬಿಟ್ಟು ಅವನ್ನ ಕಳಿಸ್ತಿದ್ರು ಆಸ್ ಅ ಮೆಸೆಂಜರ್. ರಿಸೀವಿಂಗ್ ಸೈಡ್ ಯಾರಿಗೆ ಹೋಗಿ ಮುಟ್ಬೇಕಾಗಿತ್ತು ಅಲ್ಲ, ಅವ ಅಲ್ಲಿ ಹೋಗಿ ಮುಟ್ಟಿದ ಮೇಲೆ ಅವ್ರ ಏನ್ ಮಾಡ್ತಿದ್ರು, ಮಕ್ಕಳು ಎಲ್ಲಾ ಕೂದಲನ್ನ ತೆಗಿತಿದ್ರು, ಒಳಗಡೆಗೆ ಮೆಸೇಜ್ ಇರ್ತಿತ್ತು. ಇಲ್ಲ ಅಂತಂದ್ರೆ ಇವನ್ ನೀವೇನ್ರೆ ಡಿಟೆಕ್ಟಿವ್ ಸೀರಿಯಲ್ಸ್ ಫಿಲ್ಮ್ಸ್ ನೋಡಿದ್ರೆ ಗೊತ್ತಿರ್ತೈತಿ, ಪೆನ್ಸಿಲ್ಲೇ ಬರದ ಅದರ ಮೇಲೆ ವ್ಯಾಕ್ಸ್ ಅನ್ನ ಬಿಟ್ಟಿರ್ತಾರ. ಕೆಲವೊಂದ್ಸಲ ನೋಡ್ರಿ ಇಮೇಜಸ್ ಕ್ಲಿಯರ್ ಆಗಿ ಬರ್ದಿದ್ದು ಕಾಣಿಸ್ತಿಲ್ಲ ಅಂದ್ರೆ ವಾಟ್ ವಿ ಡೂ ಇಸ್ ವಿತ್ ಅ ಪೆನ್ಸಿಲ್ ಜಸ್ಟ್ ಅದ್ರ ಮೇಲೆ ಸಣ್ಣಗೆ ಪೆನ್ಸಿಲ್ ಇಂದ ಮೂಡಿಸ್ರಿ, ಅದ್ರ ಒಳಗ್ ಬರ್ದಿರೋದು ಕಾಣಿಸ್ಲಿಕ್ಕೆ ಶುರು ಆಗ್ತೈತಿ. ಅಂದ್ರೆ ಅದ್ರೆಲ್ಲ ವ್ಯಾಕ್ಸ್ಲೇ ಬರ್ದಿರ್ತಾರೆ. ಈಗ ನೀವು ಹೇಳ್ತೀರಿ ಕೆಲವೊಂದು ಪೆನ್ ಬರ್ತಾವ, ಮ್ಯಾಜಿಕ್ ಪೆನ್ ಅಂತ ಕರಿತೀರಿ, ಬರದ ತಕ್ಷಣ ಅದು ಹೋಗ್ಬಿಡ್ತೈತಿ, ಆಮೇಲೆ ಲೈಟ್ ಬಿಟ್ಟ ತಕ್ಷಣ ಕಾಣಿಸ್ತೈತಿ. ಸೊ ದೀಸ್ ಆರ್ ಆಲ್ ದ ವೇಸ್ ಆಫ್ ಹೈಡಿಂಗ್ ದ ಡೇಟಾ. ನಾವು ಡೇಟಾ ಇರ್ತೈತಿ, ಅದನ್ನ ಬೇರೆ ಬೇರೆ ಫಾರ್ಮ್ ನಾಗ ಏನ್ ಮಾಡ್ತೀವಿ, ಹೈಡ್ ಮಾಡ್ತೀವಿ. ದಟ್ ಮೀನ್ಸ್ ದಿಸ್ ಟೆಕ್ನಿಕ್ ಆಫ್ ಹೈಡಿಂಗ್ ದ ಡೇಟಾ ಆರ್ ಕವರಿಂಗ್ ದ ಡೇಟಾ ಫ್ರಮ್ ಸಮಥಿಂಗ್ ಎಲ್ಸ್, ಬೇರೆ ಯಾವ್ದ್ರದ್ದು ಹೆಲ್ಪ್ ತಗೊಂಡು ಕವರ್ ಮಾಡೋದು ಹೊಸದಲ್ಲ. ಇಟ್ ಈಸ್ ಅ ಓಲ್ಡ್ ಟೆಕ್ನಿಕ್, ಬಟ್ ಹೌ ಇಟ್ ಈಸ್ ಬೀಯಿಂಗ್ ಡನ್ ಅವು ಏನಾಗ್ಲಿಕ್ಕತ್ತಾವು, ಟೈಮ್ ಟು ಟೈಮ್ ಚೇಂಜ್ ಆಗುವಂತ ಬರ್ಲಿಕ್ಕತ್ತಾವ. ಬಿಕಾಸ್ ನವಡೇಸ್ ವಿ ಆರ್ ಯೂಸಿಂಗ್ ಎಲೆಕ್ಟ್ರಾನಿಕ್ ಮೀನ್ಸ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ಎಲೆಕ್ಟ್ರಾನಿಕ್ ಮೀನ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಈಗ ನಾವೇನ್ ಮಾಡ್ಲಿಕ್ಕತ್ತೀವಿ, ಡಿಜಿಟೈಸೇಷನ್ ಅನ್ನ ಮಾಡಿದ್ವಿ. ಡಿಜಿಟಲ್ ಇಮೇಜಸ್, ಡಿಜಿಟಲ್ ವಾಟರ್ ಮಾರ್ಕಿಂಗ್ ಅನ್ನ ಯೂಸ್ ಮಾಡಿ ನಾವು ಬರ್ದಿರುವಂತ ಟೆಕ್ಸ್ಟ್ ಅನ್ನ ಏನ್ ಮಾಡ್ತೀವಿ, ಹೈಡ್ ಮಾಡ್ತೀವಿ. And I hope everyone is having the textbook. ಟೆಕ್ಸ್ಟ್ ಬುಕ್ ಇದ್ದವ್ರ ಹತ್ರ ಟೆಕ್ಸ್ಟ್ ಬುಕ್ ನಾಗೆ ಅದ. ಟೆಕ್ಸ್ಟ್ ಬುಕ್ ಯಾರ ಹತ್ರ ಇಲ್ಲ ಅವ್ರ ಪ್ಲೀಸ್ ಸಿ ದ ಇಮೇಜ್ ಆನ್ ದ ಸ್ಕ್ರೀನ್. ಇಸ್ ಇಟ್ ವಿಸಿಬಲ್? ಟೆಕ್ಸ್ಟ್ ಬುಕ್ ಇಲ್ಲಾರ್ದವರಿಗೆ ಐ ಆಮ್ ಆಸ್ಕಿಂಗ್ ಅ ಕ್ವಶನ್ ವೆದರ್ ಇಟ್ ಈಸ್ ವಿಸಿಬಲ್ ಆರ್ ನೋ.
Okay. So this is how you are going to hide the image. Steganography ಗೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ಯಾರ ಅವರು. Whenever you are going to send any particular text, ಯಾವುದೋ ಒಂದು ಮೆಸೇಜ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ first it has to be converted, and how the conversion will be done. You need to have the message. ಯಾವ ಪರ್ಟಿಕ್ಯುಲರ್ ಮೆಸೇಜ್ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಒಂದು ಡೇಟಾ ಬೇಕಾ, ಅದನ್ನ ನೀವು ಹೈಡ್ ಮಾಡಿ ಕಳಿಸ್ತೀರಿ, ಅದು ಒರಿಜಿನಲ್ ಮೆಸೇಜ್. ಅಂಡ್ ಆ ಮೆಸೇಜ್ ನ ಕವರ್ ಮಾಡ್ಲಿಕ್ಕೆ ಒಂದು ಕ್ಯಾರಿಯರ್. ಆಸ್ ಐ ಸೆಡ್, ಯು ಕ್ಯಾನ್ ಯೂಸ್ ಡಿಜಿಟಲ್ ವಾಟರ್ಮಾರ್ಕಿಂಗ್, ಆರ್ ಯು ಕ್ಯಾನ್ ಯೂಸ್ images, or you can use audio or video files. Under that, beneath that, you'll be hiding your data. Okay. And then you have Stegno key password. ಅಂದ್ರೆ ಯಾವ್ದನ್ನ ನಾವು ಯೂಸ್ ಮಾಡೇವಿ ಅನ್ನೋದು ಮೊದಲಿಗೆನೆ ಸೆಂಡರ್ ಮತ್ತು ರಿಸೀವರ್ ನಡುವೆ ಏನಾಗಿರ್ತೈತಿ, ಒಂದು ಕೀ ಎಕ್ಸ್ಚೇಂಜ್ ಆಗಿರ್ತೈತಿ. ಹೌ ಯು ಆರ್ ಗೋಯಿಂಗ್ ಟು ಕವರ್ ಇಟ್? ಐದರ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಇಮೇಜ್ ಯೂಸ್ ಮಾಡಿರ್ತೀರೋ, ಏನ್ ಯೂಸ್ ಮಾಡಿರ್ತೀರಿ ಅನ್ನೋ ಬೇಸಿಸ್ ಮೇಲೆ ಆ ಕೀ. ಅಂಡ್ ಅಲಾಂಗ್ ವಿತ್ ದಟ್ ಕೀ ಯು ಆರ್ ಗೋಯಿಂಗ್ ಟು ನಿಮ್ ಒರಿಜಿನಲ್ ಮೆಸೇಜ್, ಆಮೇಲೆ ಅದ್ರ ಮೇಲೆ ಈ ಮೀಡಿಯಾನ ಕವರ್ ಮಾಡಿ. ದಟ್ ಈಸ್ ಇಫ್ ಯು ಆರ್ ಯೂಸಿಂಗ್ ಇಮೇಜ್, ಒಂದು ಇಮೇಜ್ ಫೈಲ್ ನ ಸೆಲೆಕ್ಟ್ ಮಾಡ್ಕೊಂತೀವಿ, ಅದು ಮ್ಯಾಲ್ ಬರ್ತೈತಿ, ದೆನ್ ಇಟ್ ವಿಲ್ ಬಿ ಕವರ್ಡ್. ಆರ್ ಎಲ್ಸ್ ನೀವು ಡಿಜಿಟಲ್ ವಾಟರ್ ಮಾರ್ಕಿಂಗ್ ಯೂಸ್ ಮಾಡಿದ್ರಿ ಅಂದ್ರೆ ಮ್ಯಾಲ್ ವಾಟರ್ ಮಾರ್ಕಿಂಗ್ ಬರ್ತೈತಿ, ಕೆಳಗಡೆಗೆ ಯು ವಿಲ್ ಬಿ ಹ್ಯಾವಿಂಗ್ ದ ಟೆಕ್ಸ್ಟ್ ವಿಚ್ ಈಸ್ ನಾಟ್ ಐಡೆಂಟಿಫೈಯಬಲ್, ಕಾಣಿಸಂಗಿಲ್ಲ, ಮ್ಯಾಲಿನ ವಾಟರ್ ಮಾರ್ಕ್ ಕಾಣಿಸ್ತಿರ್ತೈತಿ ಡಿಜಿಟಲ್ ವಾಟರ್ ಮಾರ್ಕಿಂಗ್. ಆರ್ ಯು ಮೇ ಯೂಸ್ ಡಿಜಿಟಲ್ ಸಿಗ್ನೇಚರ್ ಆಲ್ಸೋ. ಅದನ್ನ ನಾವೇನ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತಾರೆ. This is how the data will be transmitted in steganography. Steganography technique ಒಳಗ ನಿಮ್ಮ ಒರಿಜಿನಲ್ ಮೆಸೇಜ್ ಅನ್ನ ಯಾರಾದ್ರೂ ಒಂದು ಕ್ಯಾರಿಯರ್ ಹೆಲ್ಪ್ ಕವರ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಮೀಡಿಯಾ, ಇಟ್ ಮೇ ಬಿ ಇಮೇಜ್, ಇಟ್ ಮೇ ಬಿ ಆಡಿಯೋ ಫೈಲ್, ಆರ್ ಇಟ್ ಮೇ ಬಿ ವಿಡಿಯೋ ಫೈಲ್ ಅನ್ನ ಅದ್ರ ಮೇಲೆ ಅದನ್ನ ಕವರ್ ಮಾಡಿ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಅಂಡ್ ಅಟ್ ದ ರಿಸೀವಿಂಗ್ ಸೈಡ್, using the same keyword, it will be removed. ಮ್ಯಾಲ್ ಇರುವಂತದನ್ನ ತೆಗಿತಾರೆ, and beneath you will be having the original data which will be handed over to the customer. ಅದನ್ನ ನಾವೇನ್ ಮಾಡ್ತೀವಿ, ಕಸ್ಟಮರ್ಗೆ ವಾಪಸ್ ಹ್ಯಾಂಡ್ ಓವರ್ ಮಾಡ್ತಾರೆ. ಅಂದ್ರೆ the client or the user of the system is going to take that message. The term cover or cover medium is used to describe the video, ಡೇಟಾ ಆರ್ ಆಡಿಯೋ. ಸ್ಟಿಲ್ ಇಮೇಜಸ್ ಇರ್ಬೋದು, ವಿಡಿಯೋ ಇರ್ಬೋದು, ಆಡಿಯೋ ಇರ್ಬೋದು, ಯಾವ್ದಾದ್ರೂ ಒಂದು ಫೈಲ್ ಒಳಗಡೆಗೆ ಅದ್ರ ಕೆಳಗೆ ನಮ್ ಡೇಟಾನ ಕಳಿಸ್ತೀವಿ. ಇಟ್ ಈಸ್ ದ ಮೀಡಿಯಂ ದಟ್ ಹೈಡ್ಸ್ ದ ಸೀಕ್ರೆಟ್ ಮೆಸೇಜ್. ಇಟ್ ಈಸ್ ಅ ಮೀಡಿಯಂ ವಿಚ್ ಈಸ್ ಗೋಯಿಂಗ್ ಟು ಹೈಡ್ ದ ಸೀಕ್ರೆಟ್ ಮೆಸೇಜ್. And then it must have parts that can be altered or used without damaging. ಡೇಟಾನ ಡ್ಯಾಮೇಜ್ ಮಾಡಬಾರ್ದು, ಆಸ್ ಇಟ್ ಈಸ್ ಡೇಟಾನ ಕಳಿಸ್ಬೇಕು. ಆಮೇಲೆ ಅಲ್ಲಿ ಹೋದ್ಮೇಲೆ ಅದನ್ನ ನೀವು ವಾಪಸ್ ತಗೊಳ್ಳಿಕ್ಕೂ ಬರಬೇಕು. ಅಂಡ್ ಸಮ್ಟೈಮ್ಸ್ ಯು ಆರ್ ಗೋಯಿಂಗ್ ಟು ಯೂಸ್ ಎಕ್ಸ್ಟ್ರಾ ಡೇಟಾ, ರಿಡಂಡೆಂಟ್ ಬಿಟ್ಸ್ ಅಂತ ಹೇಳಿ ಕರಿತೀವಿ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವೇನ್ ಮಾಡ್ಬೋದು, ನಿಮ್ಮ ಡೇಟಾನ ಹೈಡ್ ಮಾಡ್ಲಿಕ್ಕೆ ಬರ್ತದೆ. ಅಂಡ್ ದೆನ್ ಯು ಹ್ಯಾವ್ ಸ್ಟಿಗ್ನ ಅನಾಲಿಸಿಸ್. ಸ್ಟಿಗ್ನೋಗ್ರಫಿನ ಅನಲೈಸ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಟೆಕ್ನಿಕ್ ಸ್ಟಿಗ್ ಅನಾಲಿಸಿಸ್. Stigma analysis or stigma analysis is the art and science of detecting. It is ಇಲ್ಲಿ ನೀವು ಸ್ಟಿಗ್ನೋಗ್ರಫಿನ ಯೂಸ್ ಮಾಡಿದ್ರು ಕೂಡ ಅಲ್ಲಿ ಬರೇ ಸೈನ್ಸ್ ಅಂತ ಕೊಟ್ಟಿಲ್ಲ. ಈ ಟರ್ಮ್ ಯಾವಾಗ ಬಂದಾಗ್ಲೂ ನಿಮಗೆ ಏನ್ ಕೊಡ್ತಾರ ಅವ್ರ, ದೇ ಕಮ್ ಆಸ್ ಸೈನ್ಸ್ ಅಂಡ್ ಆರ್ಟ್. ಬಿಕಾಸ್ ಆರ್ಟ್ ಅಂದ್ರೆ ಒಂದ್ರ ಒಳಗ್ ಒಂದನ್ನ, ಈಗ ನೀವೇನ್ರ ಡ್ರಾ ಮಾಡ್ತೀರಿ, ಏನ್ರ ಮಾಡ್ತೀರಿ, ದಟ್ ಈಸ್ ನಾಟ್ ಸೈನ್ಸ್, ಇಟ್ ಈಸ್ ಆರ್ಟ್, ಇಟ್ ಈಸ್ ಇನೋವೇಟಿವ್, ಇಟ್ ಈಸ್ ಅನ್ ಆರ್ಟ್. Whereas the science ಅಂತಂದ್ರೆ ಟೆಕ್ನಿಕ್ ನ ಅಪ್ಲೈ ಮಾಡ್ಲಿಕ್ಕೆ, so it is a science. So steganography is a science as well as art. ಇದೇ ರೀತಿಯಾಗಿ ನಿಮಗೆ ಇನ್ನೊಂದು ಬರ್ತೈತಿ, where you are going to forensic medicine, forensics, that is also a art as well as a science, because it is both creative as well as a technical field. So stigma analysis irbodu ಅಥವಾ steganography irbodu, they are not only science or they are not only art. They are the combination of science and art. Is the art and science of detecting messages that are hidden in images, audio or video files using steganography. Either the main ಇದು ಏನು ಪರ್ಪಸ್ ಏನು ಅಂದ್ರೆ ಸ್ಟಿಗ್ನ ಅನಾಲಿಸಿಸ್ ಅದ, ನೀವೇನು ಸ್ಟಿಗ್ನೋಗ್ರಫಿನ ಯೂಸ್ ಮಾಡಿ ಹೈಡ್ ಮಾಡಿ ಡೇಟಾನ ಕಳಿಸಿರ್ತೀರಿ, ರಿಸೀವಿಂಗ್ ಎಂಡ್ ಒಳಗ ಅದನ್ನ ಮತ್ತೊಳ್ಳಿ ರಿಕವರ್ ಮಾಡ್ಕೋಬೇಕಾ, ಇಮೇಜ್ ಒಳಗೋ ಅಥವಾ
ಆಡಿಯೋ ಫೈಲ್ ವಿಡಿಯೋ ಫೈಲ್ ಒಳಗಡೆಗೆ ಇರುವಂತ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು, ಮ್ಯಾಲಿನ ಕವರಿಂಗ್ ನ ಸರಿಸಿ ಒಳಗಿರುವಂತ ಡೇಟಾನ ತಗೋಬೇಕು. ಇದನ್ನ ಮಾಡೋ ಕೆಲ್ಸಕ್ಕೆ ಏನ್ ಯೂಸ್ ಮಾಡ್ತಾರ, ಸ್ಟಿಗ್ ಅನಾಲಿಸಿಸ್ ನ ಯೂಸ್ ಮಾಡ್ತಾರ. ಸೊ ಇಟ್ ಈಸ್ ದ ಆರ್ಟ್ ಅಂಡ್ ಸೈನ್ಸ್ ಆಫ್ ಡಿಟೆಕ್ಟಿಂಗ್ ದ ಮೆಸೇಜ್ that are hidden in image, video or audio file using steganography. The goal of Stig analysis is to identify suspected packages and to determine whether or not they have payload encoded in them. If possible to recover it. ಬಂದಿರುವಂತದ್ದು ಇಮೇಜ್ ಫೈಲು ಅಥವಾ ಆಡಿಯೋ ಫೈಲು ಅಥವಾ ವಿಡಿಯೋ ಫೈಲ್ ಒಳಗಡೆಗೆ ಒರಿಜಿನಲ್ ಡೇಟಾ ಐತೋ ಅಥವಾ ಇಲ್ವೋ ಅನ್ನೋದನ್ನ ಡಿಟೆಕ್ಟ್ ಮಾಡೋದು, ಅದ್ರ ಜೊತೆಗೆ ಪೇಲೋಡ್ ದಟ್ ಈಸ್ ಒರಿಜಿನಲ್ ಆಕ್ಚುಯಲ್ ಡೇಟಾ ಇತ್ತು. ಕೆಲವೊಂದ್ಸರಿ ಬಂದಿರುವಂತ ಬರೀ ಇಮೇಜಸ್ ಇರ್ತಾವ, ಕೆಲವೊಂದ್ಸರಿ ಆ ಇಮೇಜ್ ಕೆಳಗಡೆಗೆ ಡೇಟಾ ಇರ್ತೈತಿ. ಸೊ ವೆದರ್ ಇಟ್ ಈಸ್ ಅ ಪ್ಲೇನ್ ಇಮೇಜ್ ಆರ್ ಇಟ್ ಈಸ್ ಅ ಕವರಿಂಗ್ ವಿಚ್ ಈಸ್ ಗೋಯಿಂಗ್ ಟು ಕವರ್ ದ ಡೇಟಾ ಅನ್ನೋದನ್ನ ಡಿಟೆಕ್ಟ್ ಮಾಡಬೇಕು. ಅದು ಕವರಿಂಗ್ ಇತ್ತು ಅಂತಂದ್ರೆ ಅದ್ರ ಕೆಳಗಿರುವಂತ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುವಂತ ಕೆಲಸನ ಮಾಡ್ಲಿಕ್ಕೆ ನಾವು ಸ್ಟಿಗ್ ಅನಾಲಿಸಿಸ್ ನ ಯೂಸ್ ಮಾಡ್ತೀವಿ, ರೈಟ್? ಅಂಡ್ ಆಫ್ಟರ್ ದಟ್ ಯು ಹ್ಯಾವ್ ಇಸ್ DOS ಅಂಡ್ DDoS. DOS that is denial of service. Denial of service in the sense denying the service. ವ್ಯಾಲಿಡ್ ಯೂಸರಿಗೆ ಸರ್ವಿಸ್ ಸಿಗ್ಲಾರ್ದಂಗ ನೋಡ್ಕೊಳ್ಳೋದು. ನನಗೆ ನೆಟ್ ಆಕ್ಸೆಸ್ ಮಾಡ್ಬೇಕಾಗೈತಿ, ನನಗೆ ನೆಟ್ ಸಿಗಂಗಿಲ್ಲ, ನನಗೆ ಆಕ್ಚುಲಿ ಯಾರ್ದೋ ಇಂಪಾರ್ಟೆಂಟ್ ಮೇಲ್ ಬಂದೈತಿ ಬಟ್ ಮೇಲ್ ಸರ್ವರ್ ಅನ್ನ ಫುಲ್ ಮಾಡಿಡೋದು. ಸರ್ವರ್ ನಿಮ್ದು ಇನ್ಬಾಕ್ಸ್ ಪೂರ್ತಿ ಅದ, ಬಂದಿದ್ದ ಮೇಲು ಅಲ್ಲಿ ಉಳಂಗಿಲ್ಲ. ಇಟ್ ವಿಲ್ ಬಿ ಇನ್ ಅ ವೇಟಿಂಗ್ ಸ್ಟೇಟ್ ಆರ್ ಇಟ್ ವಿಲ್ ಬಿ ಸೆಂಟ್ ಟು ಥ್ರಾಶ್ ಅಥವಾ ಸ್ಪ್ಯಾಮಿಗೆ ಹೋಗಿ ಸ್ಟೋರ್ ಆಗ್ತೈತಿ ಇನ್ಬಾಕ್ಸ್ ಬಿಟ್ಟು. ಯಾಕೆ? ಯುವರ್ ಇನ್ಬಾಕ್ಸ್ ಈಸ್ ಫುಲ್ ಅಂಡ್ ಇಟ್ ಈಸ್ ಫಿಲ್ಡ್ ಬೈ ಅನ್ನೆಸೆಸರಿ ಮೇಲ್ಸ್, ಸ್ಪ್ಯಾಮ್ ಮೇಲ್ಸ್ ದಿಂದ ಫಿಲ್ ಆಗಿರ್ತೈತಿ. ಯು ನೋ ಮೇಲ್ ಸ್ಕೂಪಿಂಗ್, ಫಸ್ಟ್ ಚಾಪ್ಟರ್ ನಾಗೇನೆ ಕಲ್ತಿರಿ ಮೇಲ್ ಸ್ಕೂಪಿಂಗ್ ಅಂದ್ರೆ ಏನು ಅಂತ, ಇಮೇಲ್ ಸ್ಕೂಪಿಂಗ್, ಸ್ಪ್ಯಾಮಿಂಗ್ ಅನ್ನ, ರೈಟ್? ಸೊ ಆ ರೀತಿಯಾಗಿ ಬೇಕಾಗಿರುವಂತ ಸರ್ವಿಸು ಸಿಗ್ಲಾರ್ದಂಗ ಮಾಡೋದು, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಡಿನೈಯಲ್ ಆಫ್ ಸರ್ವಿಸ್. ಅಂಡ್ ಡಿಸ್ಟ್ರಿಬ್ಯೂಟೆಡ್ ಡಿನೈಯಲ್ ಆಫ್ ಸರ್ವಿಸ್ ಇನ್ ದ ಸೆನ್ಸ್ ಓಪನ್ ಮಾಡೋ ಬದಲಿಗೆ ಬಹಳಷ್ಟು ಮಂದಿ ಈ ಕಡೆಯಿಂದ ಈ ರೀತಿಯಾಗಿ ಅನ್ವಾಂಟೆಡ್ ರಿಕ್ವೆಸ್ಟ್ ನ ಕಳಿಸೋದು, ಅನ್ವಾಂಟೆಡ್ ಮೇಲ್ಸ್ ಬರುವಂಗ ಮಾಡೋದು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಡಿನೈಯಲ್, distributed denial of service. And in the next topic you are going to study about these two. Denial of service attack, ಅದು ಯಾವ ರೀತಿ ಆಗ್ತೈತಿ, ಅದ್ರ ಹಿಂದಿರುವಂತ ರೀಸನ್ ಏನು, ಅದನ್ನ ಮಾಡೋದು ಯಾಕೆ ಮಾಡ್ತಾರ ಅವರು? ಬಿಕಾಸ್ ಫಾರ್ ಎವ್ರಿ ಕ್ರೈಮ್ ದೇರ್ ವಿಲ್ ಬಿ ಸಮ್ ಮೋಟಿವ್. ಪ್ರತಿಯೊಂದು ಕ್ರೈಮ್ ಕಮಿಟ್ ಮಾಡ್ಬೇಕಾದ್ರೂ ಒಂದ್ ಏನ್ರ ಮೋಟಿವ್, ಒಂದು ಏನ್ರ ರೀಸನ್, ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ. ಸುಮ್ಕೆ ಯಾರು ಏನು ಮಾಡಂಗಿಲ್ಲ, ರೈಟ್? ಸೊ ಆ ಡಿನೈಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಅನ್ನ ಕಮಿಟ್ ಮಾಡೋರ್ದು ಏನ್ ಇಂಟೆನ್ಷನ್ ಇರ್ತೈತಿ, ಅಂಡ್ ಲೆವೆಲ್ಸ್ ಆಫ್ DOS ಅಟ್ಯಾಕ್ and tools used for DOS attack we need to study. We'll study it in the next class.